ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತೆಭ್ಯೋ ನಮಃ. ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಗಳಿಗೆ ಇವತ್ತಿನ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ವಾಸ್ತವ ಜ್ಯೋತಿಷಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ವಿಡಿಯೋ ನಿಮ್ಮ ಮುಂದೆ ತಂದಿಡ್ತಿದ್ದೆ. ಅದು ಯಾವುದಪ್ಪ ಅಂದರೆ 27 ನಕ್ಷತ್ರಗಳಿಗೆ ಗ್ರಹಾಧಿಪತಿಗಳನ್ನು ತಿಳಿಯುವುದು. ಯಾವುದೇ ಆಗಲಿ ಒಬ್ಬ ಜನನ ಕುಂಡಲಿಯಲ್ಲಿ ಚಂದ್ರ ಎಲ್ಲಿರ್ತಾನೋ ಆ ನಕ್ಷತ್ರ ಸಹಜವಾಗಿ ಅದು ಆ ದಶಾಭುಕ್ತಿಗೆ ಒಂದು ಅನುಗುಣವಾಗಿ ಆ ದಶಕಾಲಕ್ಕೆ ದಶಾಧಿಪತಿಯೂ ಆಗ್ತಾನೆ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರ, ಅಶ್ವಿನಿ ಮಕ ಮೂಲ, ಇದಕ್ಕೆ ಕೇತು ಅಧಿಪತಿ ಆಗ್ತಾನೆ. ಈ ಕೇತು ಅಧಿಪತಿ ಆದಾಗ ಅವನ ದಶಾ ಮತ್ತೆ ಭುಕ್ತಿಗಳಲ್ಲಿ ಅವನು ಕೊಡುವಂತಹ ಫಲಗಳು ಅಶುಭ ಫಲವೋ ಶುಭ ಫಲವೋ ಒಂದು ನಿರ್ಧಾರದ ಮೇಲೆ ಆಧಾರಿತ, ಲಗ್ನ ಕುಂಡಲಿಯ ಮೇಲೆ ಆಧಾರಿತವಾಗಿರುತ್ತದೆ. ಈಗ ಅಶ್ವಿನಿ ಮಕ ಮೂಲ ಇದಕ್ಕೆ ಕೇತು ಅಧಿಪತಿ ಆಗ್ತಾನೆ. ಭರಣಿ ಪುಬ್ಬ ಪೂರ್ವಾಷಾಢಕ್ಕೆ ಶುಕ್ರ ಅಧಿಪತಿ. ಕೃತಿಕ ಉತ್ತರ ಉತ್ತರಾಷಾಢಕ್ಕೆ ರವಿ ಅಧಿಪತಿ. ರೋಹಿಣಿ ಹಸ್ತ ಶ್ರವಣಕ್ಕೆ ಚಂದ್ರ ಅಧಿಪತಿ. ಮೃಗಶಿರ ಚಿತ್ತ ಧನಿಷ್ಠಕ್ಕೆ ಕುಜ ಅಧಿಪತಿ. ಪುನರಸು ವಿಶಾಖ ಪೂರ್ವಭಾಗಕ್ಕೆ ಗುರು ಅಧಿಪತಿ. ಪುಷ್ಯ ಅನುರಾಧ ಉತ್ತರ ಪಾದಕ್ಕೆ ಶನಿ ಅಧಿಪತಿ ಆಗ್ತಾನೆ. ಆಶ್ಲೇಷ ಜ್ಯೇಷ್ಠ ರೇವತಿಗೆ ಬುಧ ಅಧಿಪತಿ ಆಗುತ್ತಾನೆ. ಈ ನಕ್ಷತ್ರಗಳ ಆಧಾರದ ಮೇಲೆ ಅವುಗಳ ಹುಟ್ಟಿರುವಂತಹ ಜಾತಕನಿಗೆ ನಕ್ಷತ್ರಗಳಿಗೆ ಆ ಗ್ರಹಗಳು ಅಧಿಪತಿ ಆಗಿರುತ್ತಾರೆ. ಈ ಗ್ರಹಾಧಿಪತಿಗಳಲ್ಲಿ ಈಕ್ವಲ್ ಆಗಿ ಉದಾಹರಣೆಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರೆ ಕೇತು ಅಧಿಪತಿ ಆಗ್ತಾನೆ. ಕೇತು ಅಧಿಪತಿ ಪ್ರಾರಂಭದಲ್ಲಿ ಕೇತು ದಶ ಕೇತು ಭಕ್ತಿ ಪ್ರಾರಂಭವಾದಾಗ ಅವನ ಲಗ್ನ ಕುಂಡಲಿಯ ಆಧಾರ ಮೇಲೆ ಶುಭನಾಗಿದ್ದನೋ ಅಶುಭನಾಗಿದ್ದಾನೋ ಎಂದು ತಿಳಿದುಕೊಳ್ಬೇಕಾಗುತ್ತೆ. ಶುಭನಾಗಿದ್ರೆ ಶುಭ ಫಲವನ್ನು ಕೊಡ್ತಾನೆ, ಅಶುಭನಾಗಿದ್ರೆ ಅಶುಭ ಫಲವನ್ನು ಕೊಡ್ತಾ ಬರ್ತಾನೆ. ಮತ್ತೆ ಮಕ ಮೂಲಕೂ ಸಹ ಈ ನಕ್ಷತ್ರಗಳು ಕೇತು ಅಧಿಪತಿ ಆಗಿರುತ್ತಾನೆ. ಇವರ ದಶಾಕಾಲದಲ್ಲಿ ಮುಖ್ಯವಾಗಿ ಅವನ ಜೀವನ ಆಧಾರಿತವನ್ನು ಬಹಳ ಮುಖ್ಯವಾಗಿ ನೋಡಬೇಕಾಗುತ್ತದೆ. ಏಕೆಂದರೆ ಒಂದು ಕೇತು ದಶೆಯಿಂದ ಹಿಡಿದು ಕೊನೆಯ ಒಂದು ಉದಾಹರಣೆಗೆ ಚಂದ್ರ ದಶೆಯಲ್ಲಿ ಬಂದಾಗ ಆ ಚಂದ್ರ ದಶೆಯಲ್ಲಿ ಕೊಡುವಂತಹ ಫಲಗಳು ಹೇಗಿರುತ್ತೆ, ಮನೆ, ಸೌಕರ್ಯ, ಐಶ್ವರ್ಯ, ಅಭಿವೃದ್ಧಿ, ಸಂಪತ್ತು, ಕೀರ್ತಿ, ಯಶಸ್ಸು, ಉದ್ಯೋಗ, ಈ ರೀತಿ ನಾನಾ ರೀತಿಯಲ್ಲಿ ಕೊಡುವಂತಹ ಫಲಗಳು ಅಲ್ಲಿ ಕಂಡು ಬರ್ತವೆ. ಏಕೆಂದ್ರೆ ಈ ಗ್ರಹಚಾರ ಕುಂಡಲಿಯಲ್ಲಿ ಒಬ್ಬರಿಗೆ ಸೀಮಿತವಾಗಿದ್ದು ಕಷ್ಟ ಅಂತ ಬಂದಾಗ ಯಾವ ದಶೆಗಳು ಅಶುಭ ಗ್ರಹಗಳಾಗಿತ್ತು, ಅಶುಭ ಸ್ಥಾನದಲ್ಲಿದ್ದಾಗ ಅಶುಭ ಫಲಗಳು ಹೆಚ್ಚಾಗಿ ಕಂಡು ಬಂದಾಗ ಆ ರೀತಿಯಲ್ಲಿ ನಮಗೆ ಕಷ್ಟಗಳು ನೋವುಗಳು ಉಂಟಾಗುತ್ತೆ ಎಂದು ಈ ಜ್ಯೋತಿಷ್ಯ ಅಸ್ಟ್ರಾಲಜರ್ ಮುಂದೆ ಬಂದು ಕೇಳ್ಕೊಂತಾರೆ. ಇನ್ನು ಬಾಕಿ ಟೈಮಲ್ಲಿ ಬರೋದೇ ಇಲ್ಲ. ಯಾಕೆಂದ್ರೆ ಪಂಚಾಂಗ ಮುಂದೆ ಇಟ್ಕೊಂಡ್ರು ಅವ್ರು ಕೇಳಕ್ಕೆ ಮನ್ಸಿರಲ್ಲ. ಏಕೆಂದ್ರೆ ಅವನಿಗೆಲ್ಲಾ ಗ್ರಹಗಳು ಅಲ್ಲಿ ದಶಾಭುಕ್ತಿಯಲ್ಲಿ ಚೆನ್ನಾಗಿದ್ದಾಗ ಶುಭ ಗ್ರಹಗಳ ದಶಾಭುಕ್ತಿ ಚೆನ್ನಾಗಿದ್ದಾಗ ಶುಭ ಸ್ಥಾನದಲ್ಲಿದ್ದಾಗ ಶುಭ ಫಲಗಳು ಉಂಟಾಗಿರುತ್ತೆ ಹೊರತು ಇನ್ಯಾವುದೇ ಆ ಕಾರಣಕ್ಕೂ ಕೇಳೋದಕ್ಕೆ ಶುಭ ಫಲಗಳು ಉಂಟಾದಾಗ ಯಾವುದೇ ಕಾರಣಕ್ಕೂ ಕೇಳಕ್ಕೆ ಬರೋದಿಲ್ಲ. ಈ ರೀತಿಯಲ್ಲಿ ಒಬ್ಬ ಜ್ಯೋತಿಷ್ಯನ ಬಳಿ ಕೇಳಕ್ಕೆ ಬಂದಾಗ ಈ ರೀತಿಯ ಒಂದು ಅರ್ಥವಾಗಿರುತ್ತೆ. ಇದರ ಆಧಾರಿತ ಮೇಲೆ ಯಾಕೆ ಹೇಳಿದೆ ಅಂದ್ರೆ ಇದು ದಶಗಳ ಗ್ರಹಗಳ ನಕ್ಷತ್ರಗಳ ಅಧಿಪತಿಗಳ ಗ್ರಹಗಳು ಆ ದಶಾಭುಕ್ತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಕೇತು ದಶೆ ಬಂದು 7 ವರ್ಷ ನಡೆಯುತ್ತೆ. ಇನ್ನು ಶುಕ್ರ ದಶೆ ಬಂದು 20 ವರ್ಷ ನಡೆಯುತ್ತೆ. ರವಿ ದಶೆ 6 ವರ್ಷ ನಡೆಯುತ್ತೆ. ಚಂದ್ರ ದಶೆ 10 ವರ್ಷ. ಕುಜ ದಶೆ 7 ವರ್ಷ. ಗುರು ದಶೆ 16 ವರ್ಷ. ಶನಿ ದಶೆ 19 ವರ್ಷ. ಬುಧ ದಶೆ 17 ವರ್ಷ. ಒಟ್ಟು 120 ವರ್ಷಗಳು ಮನುಷ್ಯನ ರಿಯಲ್ ಅವನ ವಯಸ್ಸಾಗಿರುತ್ತೆ. ಆದರೆ ಈಗಿನ ಎನ್ವೈರ್ಮೆಂಟ್ ಆಗಲಿ ಇದಾಗಲಿ ಫುಡ್ ಆಗಲಿ ಇದರಲ್ಲಿ 60-70 ಬದುಕೋದೇ ಕಷ್ಟ ಇರುತ್ತೆ. ಇನ್ನು 120 ವರ್ಷ ಬದುಕ್ತೇನಂದ್ರೆ ಸಾಧ್ಯವಿಲ್ಲ. ಈ 60-70 ವರ್ಷದಲ್ಲಿ ಯಾವುದೋ ಮಧ್ಯದಲ್ಲಿ ಸತ್ತೋಗ್ಬಿಡ್ತಾನೆ ಅಂದ್ರೆ ಯಾವುದೋ ಒಂದು ಕುಜ ದಶೆಯಲ್ಲಿ ಸತ್ತೋಗ್ಬಿಟ್ಟ ಆ ನಕ್ಷತ್ರದಲ್ಲಿ ಸತ್ತೋಗಿ ಮುಂದಿನ ಜನ್ಮದಲ್ಲಿ
ಆ ಕುಜದಶೆ ಮುಂದಿನ ನೆಕ್ಸ್ಟ್ ಪಾದಕ್ಕೆ ಗುರುದಶೆಯಲ್ಲಿ ಹುಟ್ಟುವ ಒಂದು ಚಾನ್ಸಸ್ ಇರುತ್ತೆ. ಇದು ಯಾಕೆಂದ್ರೆ ಒಂದು ಕುಜದಶೆ ಮುಗಿದ ತಕ್ಷಣ ಅವನು ಗುರುದಶೆಯಲ್ಲಿ ಹುಟ್ಟಬೇಕು ಅನ್ನುವಂದ್ರೆ ಯಾವ್ದೋ ಒಂದು ಕುಜದಶೆಯಲ್ಲಿ ಎಷ್ಟೋ ಮೃಗಶಿರ ಒಂದನೇ ಪಾದದಲ್ಲೋ, 2ನೇ ಪಾದದಲ್ಲೋ, 3ನೇ ಪಾದದಲ್ಲೋ ಅವನು ಸತ್ತೋಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಅವನು ಹುಟ್ಟುವಂಥದ್ದು ಯಾವುದೋ ಒಂದು ದಶೆಯಲ್ಲಿ ಸತ್ತೋಗಿರ್ತಾನೆ ಯಾವುದೋ ಪಾದದಲ್ಲಿ. ನೆಕ್ಸ್ಟ್ ಅದ್ರ ಮುಂದಿನ ಪಾದದಲ್ಲಿ ಹುಟ್ಟುವಂತ ಚಾನ್ಸಸ್ ಇರುತ್ತೆ. ಇದು ಬಹಳ ಮುಖ್ಯವಾಗಿರುತ್ತೆ. ಗ್ರಹ ದಶೆ ಬಹಳ ಮುಖ್ಯವಾಗಿ ಕಂಡುಕೊಳ್ಳಬೇಕಾಗುತ್ತೆ. ಈ ನಡುವೆ ಅವನು ಈ ದಶಾಗಳಲ್ಲಿ ಎಷ್ಟು ಶುಭ ಫಲವು ಎಷ್ಟು ಅಶುಭ ಫಲವನ್ನು ಹೊಂದುತ್ತಾನೆ ಅನ್ನೋದು ಅವನ ನಿರ್ಧಾರಿತರ ಮೇಲಾಗಿರುತ್ತೆ. ಓಕೆ, ಇಷ್ಟು 27 ನಕ್ಷತ್ರಗಳಿಗೆ ಗ್ರಹಾಧಿಪತಿಗಳು ಬಂದಿದ್ದಾಗಿತ್ತು. ಇನ್ನು ನೆಕ್ಸ್ಟ್ ಈ ನಕ್ಷತ್ರಗಳಲ್ಲಿ ತ್ರಿಗುಣ ನಕ್ಷತ್ರಗಳ ಒಂದು ವಿಚಾರವನ್ನು ತಿಳಿಯೋಣ. ಈ ತ್ರಿಗುಣ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ತ್ರಿಗುಣ ನಕ್ಷತ್ರಗಳಿಗೆ ನೋಡಿ, ನಕ್ಷತ್ರ ಅಂದ್ರೆ ಒಂದೇ ಕನ್ಸಿಡರ್ ಮಾಡ್ಕೋಬಾರ್ದು. ಈ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳು ಬಂದಾಗ ಅವರಿಗೆ ಸಂಭವಿಸುವಂತಹ ಈ ವಿಷಯಗಳು ಹೊರತು ಒಂದೊಂದಕ್ಕೆ ಅದಕ್ಕೆ ದೂಷಿತವಾಗಿರುವುದಿಲ್ಲ. ನೋಡಿ, ರಜಸಿಕ ನಕ್ಷತ್ರ ಭರಣಿ, ಕೃತಿಕ, ರೋಹಿಣಿ, ಉತ್ತರ ಹಸ್ತ, ಪೂರ್ವಭಾಷಾಢ, ಉತ್ತರಾಷಾಢ, ಶ್ರವಣ ಇವು ರಜಸಿಕ ನಕ್ಷತ್ರಗಳು. ಈ ರಜಸಿಕ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅವನು ಅಹಂಭಾವದಿಂದ ಕೂಡಿರುತ್ತಾನೆ. ಮತ್ತೆ ಮೇರುಧ್ವನಿಯಿಂದ ಹೇಳುವಂತಹ ಪ್ರವೃತ್ತಿ ಉಳ್ಳನಾಗಿರ್ತಾನೆ. ಮತ್ತೆ ಯಾವುದಕ್ಕೆ ಒಂದು ರಿಯಾಕ್ಟ್ ಕೊಡ್ಬೇಕಾದ್ರೆ ಅದೊಂದು ಇನ್ಬ್ಯಾಲೆನ್ಸ್ ಆಗಿ ರಿಯಾಕ್ಟ್ ಕೊಡುವಂತಹ ಅವನು ಚಾಲೆಂಜ್ಮೆಂಟ್ ಹೊಂದಿರುತ್ತಾನೆ. ಆ ಚಾಲೆಂಜ್ಮೆಂಟ್ ಹೆಂಗೆ ಅಂದ್ರೆ, ಈ ಉದಾಹರಣೆಗೆ ಯಾರು ಬೈಕಲ್ಲಿ ಹೋಗ್ತಾ ಇದ್ರೆ ಅವ್ನು ಫೀಡ ಹೋಗ್ತೈತೆ ನೋಡೋ, ಅವ್ನು ಎಲ್ಲಾರು ಬಿದ್ರೆ ಅವನು ಬಿದ್ದು ಬಿಟ್ರೆ ಅಯ್ಯೋ ನಾನು ಹೇಳಿದ್ವಾ ಅವ್ನು ಬಿದ್ದೆ ಬೀಳ್ತಾನೆ ಅನ್ನೋ ಒಂದು ರಿಯಾಕ್ಟ್ ಇನ್ ರಿಯಾಕ್ಟ್ ಆಗಿ ಕೊಡುವಂತಹ ಚಾಲೆಂಜಸ್ ಮೈಂಡ್ ಅನ್ನು ಹೊಂದಿರುತ್ತಾರೆ. ಮತ್ತೆ ಗೌರವಕ್ಕೆ ಧಕ್ಕೆ ಬರುವಂತೆ ನಡೆಕೊಳ್ಳುವುದು ಜಾಸ್ತಿ. ಅಂದ್ರೆ ಕಿರಿಯರಾಗ್ಲಿ, ಚಿಕ್ಕವರಾಗ್ಲಿ, ದೊಡ್ಡವರಾಗ್ಲಿ ಇವರಿಗೆ ಒಂದು ಮೇರು ಧ್ವನಿಯಿಂದ ಹೇಳುವುದು, ಒಂದು ಸಹಾನುಮತವಾಗಿ ಹೇಳುವುದಿಲ್ಲ. ಒಂದು ಗೌರವಕ್ಕೆ ಧಕ್ಕೆ ಬರುವ ಹಾಗೆ ನಡೆದುಕೊಳ್ಳುವಂತಹ ರೀತಿಯಲ್ಲಿ ಇರ್ತಾರೆ. ಮತ್ತೆ ಅಹಂಭಾವದಿಂದ ಇರುವುದು, ಮತ್ತೆ ಆಳಿಸುವುದು ಜಾಸ್ತಿ. ಬೇರೆಯವರು ಕಂಡ್ರೆ ಅಸೂಯೆ ಪಡೋದು, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅವನ ಹಂಗೆ ಒಂದು ಆಳಿಸುವ ಬುದ್ಧಿ ಹೆಚ್ಚಾಗಿ ಈ ಭರಣಿ, ಕೃತಿಕ, ರೋಹಿಣಿ, ಪುಬ್ಬ, ಉತ್ತರ ಹಸ್ತ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ಈ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳು ಇದ್ದಾಗ ಮಾತ್ರ ಇಲ್ಲಿ ಕನ್ಫ್ಯೂಸ್ ಇಲ್ಲ. ಏಕೆಂದ್ರೆ ಹೆಚ್ಚು ಗ್ರಹಗಳು ಮಾತ್ರ ಇದ್ದಾಗ ಇಲ್ಲಿ ಅವರಿಗೆ ರಜಸಿಕ ಗುಣ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಸಾತ್ವಿಕ ನಕ್ಷತ್ರ ಪುನರಸು, ಆಶ್ಲೇಷ, ವಿಶಾಖ, ಜ್ಯೇಷ್ಠ, ಪೂರ್ವಭಾದ, ರೇವತಿ ಈ ಸಾತ್ವಿಕ ನಕ್ಷತ್ರಗಳು ಇವರು ಏನು ಎಲ್ಲದಕ್ಕೂ ಒಂದು ಸಮಾಧಾನತೆ ಇದೆ. ಯಾವುದೇ ಒಂದು ರೀತಿಯಲ್ಲಿ ಒಂದು ಏನಾದರೂ ಮಾಡುವಂತಹ ಕೆಲಸಗಳಲ್ಲಿ ಸಮಾಧಾನದಿಂದ ಮಾಡುವಂತಹ ಪ್ರವೃತ್ತಿ ಹೆಚ್ಚು ಉಳ್ಳವರಾಗಿರ್ತಾರೆ. ಬೇಗ ಮುಗಿಬೇಕು ಅನ್ನೋ ಒಂದು ಸಾಮರ್ಥ್ಯ ಇರೋದಿಲ್ಲ. ಅಲ್ಲಿ ಕೂಲಂಕುಷವಾಗಿ ಸರಿ ಇಟ್ಕೊಂಡು ಮಾಡುವಂತ ಹೆಚ್ಚು ಗುಣವನ್ನು ಹೊಂದಿರುತ್ತಾರೆ. ಮತ್ತು ಇವರು ಧರ್ಮ ಮಾರ್ಗಗಳಲ್ಲಿ ನಡೆಯಲು ಬಹಳ ಆಸಕ್ತಿ ಇರುತ್ತೆ. ದಾನ, ಧರ್ಮ, ಶೀಲತೆಗಳನ್ನು ಹೆಚ್ಚಾಗಿ ಕಂಡುಕೊಂಡಿರ್ತಾರೆ ಈ ಸಾತ್ವಿಕ ನಕ್ಷತ್ರವರು. ಮತ್ತು ಆಧ್ಯಾತ್ಮಿಕ ಚಟುವಟಿಕೆ ಮತ್ತೆ ಪೂಜಾ ಪುನಸ್ಕಾರ, ಸಾಂಸ್ಕೃತಿಕ ಭಾಗಗಳಲ್ಲಿ ಭಾಗವಹಿಸಲು ಬಹಳ ಇಚ್ಛಾಪೂರ್ವ ಮುಂದಾಗಿ ಇರುವಂತಹ ಒಂದು ನಕ್ಷತ್ರಗಳಾಗಿರುತ್ತಾರೆ. ಮತ್ತೆ ಹಿರಿಯರಿಗೆ, ಗೌರವರಿಗೆ, ವೃದ್ಧರಿಗೆ ಒಂದು ಸಹಾನುಭೂತಿಯಲ್ಲಿ, ಸಹನಶೀಲತೆಯಲ್ಲಿ ಅವರಿಗೆ ಗೌರವವನ್ನು ಕೊಡುವುದು ಬಹಳ ಮುಂದಾಳಾಗಿರುತ್ತಾರೆ. ಮತ್ತೆ ಒಳ್ಳೆಯದಿರ್ಲಿ, ಸಂತೋಷ ಇರಲಿ, ದುಃಖ ಇರಲಿ, ಎಲ್ಲದಕ್ಕೂ ಒಂದೇ ರಿಯಾಕ್ಟ್ ಆಗಿರ್ತಾರೆ. ಅಂದ್ರೆ ದುಃಖ ಇದ್ದರೂ ಸಂತೋಷವನ್ನು ವ್ಯಕ್ತಪಡಿಸುವಂತ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಈ ಪುನರಸು, ಆಶ್ಲೇಷ, ವಿಶಾಖ, ಜ್ಯೇಷ್ಠ, ಪೂರ್ವಭಾದ, ರೇವತಿ ಈ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಈ ರೀತಿ ಗುಣವನ್ನು ಹೊಂದಿರುತ್ತಾರೆ. ಇನ್ನು ನೆಕ್ಸ್ಟ್ ಬಂದು ತಾಮಸಿಕ ನಕ್ಷತ್ರಗಳು. ಈ ಅಶ್ವಿನಿ, ಮೃಗಶಿರ, ಆರಿದ್ರ, ಪುಷ್ಯ, ಮುಖ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಧನಿಷ್ಠ, ಶತಭಿಷ, ಉತ್ತರಭಾದ ಈ ನಕ್ಷತ್ರಗಳು ತಾಮಸಿಕ ನಕ್ಷತ್ರಗಳು. ಈ ತಾಮಸಿಕ ನಕ್ಷತ್ರಗಳು ಬಂದು ಇವರು ಇನ್ಫೆಕ್ಟ್ ಎಲ್ಲದಕ್ಕೂ ಒಂದು ಕೊಂಕು ಮಾತುಗಳು ಹೆಚ್ಚಾಗಿ ಆಡುವಂಥದ್ದು. ಉದಾಹರಣೆಗೆ ಒಂದು ಮಾಲೀಕತ್ವ,
ಒಂದು ಮಾಲೀಕ ಒಬ್ಬ ತಾಮಸಿಕ ನಕ್ಷತ್ರನಾಗಿದ್ರೆ ಅವನು ತಾಮಸಿಕ ನಕ್ಷತ್ರನಾಗಿ ಹೆಚ್ಚಾಗಿ ಆಗ್ರಹಗಳಿದ್ದಾಗ ಕೆಲಸಗಾರರ ಜೊತೆ ಮಾಡುವ ಕೆಲಸದಲ್ಲಿ ಕೆಲಸಗಾರರು ಹೆಚ್ಚೇ ಒಂದು ಪ್ರಾಜೆಕ್ಟ್ ವಿಷಯಗಳಲ್ಲಿ ಅನೇಕ ರೀತಿಯಲ್ಲಿ ಡಿಪೆಂಡ್ ಆಗೋ ಪ್ಲಾನ್ ಅಂತೂ ಕೊಟ್ರೆ ಈ ಮಾಲೀಕ ಈ ತಾಮಸಿಕ ನಕ್ಷತ್ರ ಅವನಿಗೆ ಹೆಚ್ಚಾಗಿ ಗ್ರಹಗಳು ಗೊತ್ತಾಗ ಏನಂತಾನೆ, ನೋಡಪ್ಪ ಈ ಪ್ಲಾನ್ ಚೆನ್ನಾಗಿಲ್ಲ, ಎಷ್ಟೇ ಕಷ್ಟಪಟ್ಟು ರಾತ್ರಿ ಹಗಲು ರಾತ್ರಿ ಆ ಕೆಲಸಗಾರ ಮಾಡಿರ್ತಾನೆ, ಜೊತೆಗೆ ತಿರ್ಗಾ ಬೆಳಿಗ್ಗೆ ಅವನು ಆ ತರ ರಿಯಾಕ್ಟ್ ಕೊಟ್ಟಾಗ ಬಹಳ ಚುಚ್ಚುವಂತ ಮಾತನ್ನು ಹೇಳಿದಾಗ ಅವನಿಗೆ ಆ ಕೆಲಸಗಳಿಗೆ ಬಹಳ ಬೇಸರ ಆಗುತ್ತೆ. ಏಕೆಂದ್ರೆ ಒಂದೊಂದಕ್ಕೂ ಕೊಂಕು ಮಾತುಗಳನ್ನು ಹಿಡಿಯುವಂತಹ ಈ ತಾಮಸಿಕ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅಂತಹ ಗುಣಗಳನ್ನು ಹೊಂದಿರುತ್ತಾನೆ. ಹೊರತು ಯಾವುದೇ ರೀತಿಯಲ್ಲಿ ಅವನಿಗೆ ಸರಿ ಅನಿಸುವ ಒಂದು ಮನಃಶಾಂತಿಗೆ ನೆಮ್ಮದಿ ಕೊಡುವಂತಹ ಸಭ್ಯತೆ ಅವನಿಗೆ ಇರೋದಿಲ್ಲ. ಒಂದು ಅಟ್ಲೀಸ್ಟ್ ರಾಜಸಿಕ ನಕ್ಷತ್ರನಾರು ಆ ಗುಣಾರು ಇದ್ರೆ ಸ್ವಲ್ಪ ಹಂಗಲ್ಲ ಕಣೋ ಹಿಂಗಲ್ಲ ಕಣೋ ಅಂತ ಏನೋ ಒಂದು ರಿಯಾಕ್ಟ್ ಆಗಿ ಕೊಡುವಂತ ಇದ್ದು ಇರುತ್ತೆ. ಆದ್ರೆ ಸಾತ್ವಿಕ ನಕ್ಷತ್ರ ಇದ್ರೆ ಓಕೆ ಬಿಡಪ್ಪ, ಈ ಮಾಡಿದೆಯಲ್ಲ ಈ ಪ್ರಾಜೆಕ್ಟಿಗೆ ಇನ್ನೂ ಅಷ್ಟು ಏನಾರು ಒಂದು ಇನ್ನಷ್ಟು ಬಲ ಬರುವ ಹಾಗೆ, ಇನ್ನಷ್ಟು ಅದಕ್ಕೆ ಏನಾರು ಒಂದು ರಿಡಕ್ಟ್ ಬರೋ ಹಾಗೆ ಒಂಚೂರು ಮಾಡು ಅನ್ನೋ ಒಂದು ಸ್ಪಂದಿಸ್ತಾರೆ ಹೊರತು ಯಾರು ಸಾತ್ವಿಕ ನಕ್ಷತ್ರದವರು. ಆದರೆ ತಾಮಸಿಕ ನಕ್ಷತ್ರವರು ಯಾವುದು ಸ್ಪಂದಿಸಿಲ್ಲ, ಎಲ್ಲದಕ್ಕೂ ಕೊಂಕು ಮಾತುಗಳನ್ನು ಹೇಳ್ತಾರೆ. ಆಮೇಲೆ ಇನ್ನೊಂದು ನಂದು ಹೇಳಿದೆ ವೇದವಾಕ್ಯ ಅನ್ನೋ ಒಂದು ಮನೋಭಾವನೆ, ಒಂದು ಅಹಂ ಗುಣವನ್ನು ಹೊಂದಿರುತ್ತಾರೆ ಯಾರು ತಾಮಸಿಕ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಅಂತವರು. ಇನ್ನು ಗೌರವ ಆಗ್ಲಿ ಇದಾಗ್ಲಿ ಯಾವುದಕ್ಕೂ ಒಂದು ರೀತಿಯಲ್ಲಿ ರೇಟ್ ಕೊಟ್ಟುವ ನಂದೇ ನಡೀಬೇಕು ಅನ್ನೋ ಒಂದು ಉದ್ದೇಶಪೂರಿತವಾಗಿ ಈ ತಾಮಸಿಕ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಇವರ ಆ ಗುಣವನ್ನು ಹೊಂದಿರುತ್ತಾರೆ. ಓಕೆ, ಇದು ತ್ರಿಕೋಣ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳು ಬಂದಾಗ, ಈ ನಕ್ಷತ್ರಗಳಲ್ಲಿ ಹೆಚ್ಚು ಗ್ರಹಗಳು ಕುಳಿತಾಗ ಇಷ್ಟು ಅವುಗಳ ಗುಣಗಳನ್ನು ಹೊಂದಿರುತ್ತಾರೆ ಅನ್ನೋ ಒಂದು ವಿಷಯ. ಓಕೆ, ಈ ವಿಡಿಯೋದಲ್ಲಿ ಏನಾದರೂ ಇಷ್ಟವಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಇನ್ನು ನಾಳಿನ ವಿಷಯದಲ್ಲಿ ಇನ್ನಷ್ಟು ನಕ್ಷತ್ರಗಳಲ್ಲಿ ಅನೇಕ ವಿಷಯಗಳನ್ನು ನಿಮಗೆ ಯೂಟ್ಯೂಬ್ ಮುಂದೆ ವಿಡಿಯೋದಲ್ಲಿ ನಿಮಗೆ ಮುಂದೆ ತಂದಿಡುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.